ಮದರ್ ಇಂಡಿಯಾಗೆ ದರ್ಶನ್ ದೂರವಾದರೆ ಸುದೀಪ್ ಹತ್ತಿರವಾಗಿದ್ದಾರೆ. ಯಾಕೆ ಅಂದರೆ ಇವತ್ತು ಅಭಿಷೇಕ್ ಅಂಬರೀಷ್ ಅವರ ಮಗನ ನಾಮಕರಣ ಇತ್ತು. ಇದರ ಸಲುವಾಗಿ ಎಲ್ಲರನ್ನೂ ಕೂಡ ಆಹ್ವಾನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಅಂಬಿ ಮೊಮ್ಮಗನ ನಾಮಕರಣ ಕಾರ್ಯಕ್ರಮಕ್ಕೆ ಕಿಚ್ಚ ಹಾಜರಾಗಿದ್ರು. ಆದರೆ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದ್ದು ದರ್ಶನ್ ಬರ್ತಾರಾ ಇಲ್ವಾ ಅಂತ. ಅವರು ಗೈರಾದರು. ಸುಮಲತಾ ಮೊಮ್ಮಗನ ನಾಮಕರಣದಲ್ಲಿ ಕಿಚ್ಚನ ದಂಪತಿ ಸಮೇತವಾಗಿ ಆಗಮನ ಆಗಿದ್ದು ಒಂದು ಕಡೆಯಲ್ಲಾದರೆ ಅಂಬಿ ಮೊಮ್ಮಗನಿಗೆ ರಾಣಾ ಅಮರ್ ಅಂಬರೀಷ್ ಅಂತ ನಾಮಕರಣವನ್ನು ಮಾಡಲಾಗಿದೆ. ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ನಲ್ಲಿ ನಾಮಕರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇತ್ತೀಚೆಗಷ್ಟೇ ದರ್ಶನ್ ಅವರು ತಮ್ಮ ಫಾಲೋಯಿಂಗ್ ಲಿಸ್ಟ್ನಿಂದ ಸುಮಲತಾ ಫ್ಯಾಮಿಲಿಯನ್ನು ಅನ್ಫಾಲೋ ಮಾಡಿದ್ರು. ಅದಾದ ನಂತರದಲ್ಲಿ ಇವರಿಬ್ಬರ ನಡುವೆ ಡಿಸ್ಟೆನ್ಸ್ ಇದೆಯಾ, ಯಾವ ಕಾರಣಕ್ಕೆ, ಅದು ನಿಜವೇ ಆದರೆ ಇವತ್ತಿನ ದಿನ ಕಾರ್ಯಕ್ರಮದಲ್ಲಿ ಅವ್ರು ಬರ್ತಾರಾ ಇಲ್ವಾ ಅನ್ನೋದು ಸ್ಪಷ್ಟತೆ ಗೊತ್ತಾಗುತ್ತೆ ಅಂತ ಹೇಳಲಾಗ್ತಿತ್ತು. ಮದರ್ ಇಂಡಿಯಾ ಮೇಲೆ ಹೆಚ್ಚಾಯಿತು ದರ್ಶನ್ ರವರ ಮುನಿಸು. ಅಂಬಿ ಮೊಮ್ಮಗನ ನಾಮಕರಣ ಕಾರ್ಯಕ್ರಮಕ್ಕೆ ನಟ ದರ್ಶನ್ ಅವರು ಅನುಪಸ್ಥಿತಿ. ಅವರೇನು ಯಾವುದೋ ಶೂಟಿಂಗ್ನಲ್ಲಿ ಬ್ಯುಸಿ ಇದ್ರು ಮತ್ತೊಂದು ಅಂತೇನಲ್ಲ. ಅವರು ಮೈಸೂರಿನ ಫಾರ್ಮ್ ಹೌಸ್ನಲ್ಲೇ ಇದ್ದಾರೆ. ಆದರೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅವರು ಬರಲಿಲ್ಲ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಅನ್ಫಾಲೋ ಮಾಡಿದ ನಂತರದಲ್ಲಿ ಈ ವಿಷಯ ಬಹಳ ಚರ್ಚಿತ ವಿಚಾರವಾಗ್ತಾ ಇದೆ. ಯಾವ ಕಾರಣಕ್ಕೆ ಇಬ್ಬರ ನಡುವೆ ಬೇಸರ, ಈ ಅಂತರ ಯಾಕೆ ಅನ್ನುವಂಥ ಪ್ರಶ್ನೆ. ಅದಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಧನುರಿಂದ. ಧನು, ಸಹಜವಾಗಿ ಮೊನ್ನೆ ಅನ್ಫಾಲೋ ಮಾಡಿದಾಗಲೇ ಇದೊಂದು ಪ್ರಶ್ನೆ ಇತ್ತು, ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಗಮನಿಸಿದಾಗ ಇದರ ಕ್ಲಾರಿಟಿ ಸಿಗುತ್ತೆ ಅಂತ. ಆ ಕ್ಲಾರಿಟಿ ಏನೋ ಸಿಕ್ಕಿದೆ, ಬಟ್ ಕಾರಣ ಏನು ಅನ್ನೋದು ಗೊತ್ತಾಗ್ತಾ ಇಲ್ವಾ? ಎಸ್ ದಿವ್ಯಾ, ಈಗಾಗಲೇ ಏನಂದರೆ ಸುಮಲತಾ ಅವರ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಕಾರ್ಯಕ್ರಮಗಳು ನಡೆದಾಗ ನಟ ದರ್ಶನ್ ಅವರು ಹಾಜರಾಗ್ತಾ ಇದ್ರು, ಭಾಗಿಯಾಗ್ತಾ ಇದ್ರು. ಹಾಗೇನೆ ದರ್ಶನ್ ಅವರ ಯಾವುದೇ ರೀತಿಯಾದಂಥ ಕಾರ್ಯಕ್ರಮಗಳಲ್ಲೂ ಕೂಡ ಸುಮಲತಾ ಅವರು ಹಾಜರಾಗ್ತಾ ಇದ್ರು. ಸೊ ಅನ್ಯೋನ್ಯವಾಗದ್ದಂಥ ಇವರು ಒಂದು ಕುಟುಂಬಸ್ಥರು. ಮತ್ತು ಜೊತೆಗೆ ಸುಮಲತಾ ಜೊತೆಗೆ ಸಾಕಷ್ಟು ಬಾರಿ ವೇದಿಕೆ ಹಂಚಿಕೊಂಡಂಥ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಮದರ್ ಇಂಡಿಯಾ ಅಂತಲೇ ಮೆನ್ಷನ್ ಮಾಡಿ ಮಾತನಾಡಿದಂಥದ್ದು. ಮತ್ತು ಸುಮಲತಾನೂ ಕೂಡ ಅಷ್ಟೇ, ನನ್ನ ಮಗ ಅವನು, ನನ್ನ ಹಿರಿಮಗ ಅನ್ನೋ ಒಂದಿಷ್ಟು, ನನ್ನ ಮನೆ ಮಗ ಅನ್ನೋ ಇವಿಷ್ಟು ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡ್ತಾ ಇದ್ರು ಆಗಾಗನೂ ಕೂಡ. ಸೊ ಇವತ್ತು ಮನೆಯಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮ ಏನಂದ್ರೆ ಪ್ರತಿಷ್ಠಿತ ಹೋಟೆಲ್ನಲ್ಲಿ ನಡೆದಂತಹ ಸುಮಲತಾ ಅಂಬರೀಷ್ ಅವರ ಒಂದು ಮೊಮ್ಮಗನ ನಾಮಕರಣ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ನಟ ದರ್ಶನ್ ಬರ್ತಾರೆ ಅನ್ನೋ ಒಂದಿಷ್ಟು ಮಾಹಿತಿ ಇತ್ತು. ಆದರೆ ನಟ ದರ್ಶನ್ ಗೈರಾಗಿರೋದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಈಗ ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ನಟ ದರ್ಶನ್ ಅವರು ಅನ್ಫಾಲೋ ಮಾಡಿದ್ರು. 6 ಪೇಜ್ಗಳನ್ನು ಪ್ರಮುಖವಾಗಿ ಏನು ಫಾಲೋ ಮಾಡ್ತಿದ್ರು, 6 ಪೇಜ್ಗಳನ್ನು ಅನ್ಫಾಲೋ ಮಾಡಿದ್ರು. ಅದಾದ ನಂತರ ಸುಮಲತಾ ಅವರು ಕೂಡ ಒಂದಿಷ್ಟು ಸಮಜಾಯಿಸಿ ಕೊಡುವಂತಹ ಮಾತುಗಳನ್ನು ಆಡಿದ್ರು. ಮತ್ತು ಜೊತೆಗೆ ನಮ್ಮ ಮತ್ತು ದರ್ಶನ್ ಮಧ್ಯೆ ಯಾವುದೇ ರೀತಿಯಾದಂಥ ವೈಮನಸ್ಸಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ರು. ಅದಾದರೂ ಕೂಡ ಇಲ್ಲಿವರೆಗೂ ಕೂಡ ನಟ ದರ್ಶನ್ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಇವತ್ತು ಅವರ ಮನೆಯ ಕಾರ್ಯಕ್ರಮಕ್ಕೆ ಗೈರಾಗಿರೋದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ನಟ ಸುದೀಪ್ ದಂಪತಿ ಸಮೇತ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇದು ಎಲ್ಲೋ ಒಂದಿಷ್ಟು ಚರ್ಚೆಗೆ ಕಾರಣ ಆಗ್ತಿರ್ತಕ್ಕಂಥದ್ದು. ಸುಮಲತಾ ಅಂಬರೀಷ್ ಅವರ ಕುಟುಂಬದಿಂದ ದರ್ಶನ್ ಅವರು ದೂರ ಆಗ್ತಾ ಇದ್ದಾರೆ, ಕಿಚ್ಚ ಸುದೀಪ್ ಅವರು ಹತ್ರ ಆಗ್ತಾ ಇದ್ದಾರೆ ಅನ್ನೋದು ಒಂದಿಷ್ಟು ಮಾತುಗಳಾದರೆ, ಈ ಅವರ ಒಂದು ಸುಮಲತಾ ಮತ್ತು ದರ್ಶನ್ ಅವರ ಇರತಕ್ಕಂಥ ವೈಮನಸ್ಸು ಇನ್ನೂ ಮುಂದುವರಿತಾ ಇದೆ ಅನ್ನೋದು ಒಂದಿಷ್ಟು ಸ್ಪಷ್ಟ ಆಗ್ತಾ ಇರ್ತಕ್ಕಂಥದ್ದು. ದಿವ್ಯಾ, ಥ್ಯಾಂಕ್ ಯು ಧನು ನಿಮ್ಮೆಲ್ಲ ಮಾಹಿತಿಗೆ.